ವೀಕ್ಷಕರೇ, ಇದು ವರದಾ ನದಿ ದಂಡೆಯ ಮೇಲಿನ ಸುಂದರವಾದ ತಾಣ. ಕರುನಾಡಿನ ಮೊದಲ ರಾಜಧಾನಿ, ರಾಜ ಮಯೂರವರ್ಮನ ಕನಸಿನ ಕೂಸು. ಆರಂಕುಶವಿಟ್ಟೊಡೆ ನೆನೆಯುದೆನ್ನ ಮನಂ ಬನವಾಸಿ ದೇಶದೊಳೆಂದು ಹಾಡಿ ಹೊಗಳಿದ ಪಂಪನು ನೆಚ್ಚಿದ ಬೀಡು. ಕದಂಬರ ರಾಜಧಾನಿಯಾದ ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಭಾರತದ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಮಧುಕೇಶ್ವರ ದೇವಾಲಯವನ್ನು ಕದಂಬರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ನಾಗರ ಶೈಲಿಯಲ್ಲಿ ಕೆತ್ತಿದ ಅದ್ಭುತ ಶಿಲ್ಪವನ್ನು ಇಲ್ಲಿ ಕಾಣಬಹುದಾಗಿದೆ. ಕದಂಬರು ಮಾತ್ರವಲ್ಲದೆ ರಾಷ್ಟ್ರಕೂಟರು, ಹೊಯ್ಸಳರು, ಬಾದಾಮಿಯ ಚಾಲುಕ್ಯರು, ಸೋಂದ ಅರಸರು ಮುಂತಾದ ಹಲವು ರಾಜಮನೆತನಗಳು ಈ ದೇವಾಲಯಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ಶಿವನ ವಾಹನವಾದ ನಂದಿಯು ತನ್ನ ಒಂದು ಕಣ್ಣಿನಿಂದ ಮಧುಕೇಶ್ವರನನ್ನು ನೋಡುತ್ತಾ, ತನ್ನ ಇನ್ನೊಂದು ಕಣ್ಣಿನಿಂದ ತಾಯಿ ಪಾರ್ವತಿಯನ್ನು ನೋಡುತ್ತಾ ವಿಶಿಷ್ಟ ರೀತಿಯಲ್ಲಿ ಕುಳಿತಿರುವ ಭಂಗಿಯು ಇಲ್ಲಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ನಾಜೂಕಾದ ಕಂಬಗಳು ಮತ್ತು ಅಲಂಕೃತ ಶಿಲಾಮಯ ಮಂಟಪದ ರಚನೆಯು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಶ್ರೀ ಮಧುಕೇಶ್ವರ ಲಿಂಗವು 5.5 ಅಡಿ ಎತ್ತರವಿದ್ದು, ಲಿಂಗದ ಶಿಲೆಯು ಜೇನುತುಪ್ಪದ ಬಣ್ಣದಲ್ಲಿದೆ. ಆದ್ದರಿಂದ ಇದನ್ನು ಮಧುಕೇಶ್ವರ ಲಿಂಗವೆಂದು ಕರೆಯಲಾಗುತ್ತದೆ. ದೇವಾಲಯದ ಮುಖಮಂಟಪದ ಮಧ್ಯದಲ್ಲಿ ಮಾಯಾದೇವಿ ನಾಟ್ಯ ಮಂಟಪವಿದೆ. ದೇವಾಲಯದ ಒಳಗಡೆ ಇರುವ ತ್ರಿಲೋಕ ಮಂಟಪವು ನಮಗೆ ಭೂಲೋಕ, ಭುವರ್ಲೋಕ ಮತ್ತು ಪಾತಾಳ ಲೋಕಗಳೆಂಬ ಕಲ್ಪನೆಯನ್ನು ಪರಿಚಯಿಸುತ್ತದೆ. ಪುರಾಣ ಕಥೆಗಳ ಪ್ರಕಾರ ಪರಶಿವನ ಅನುಗ್ರಹದಿಂದ ಲೋಕಕಂಟಕರಾಗಿ ಮೆರೆದ ಮಧುಕೈಟಭರನ್ನು ವಿಷ್ಣುವು ತನ್ನ ವಿರಾಟ ರೂಪವನ್ನು ತಾಳಿ ಸಂಹರಿಸಿದನು. ಮಧುಕೈಟಭರ ಕೊನೆಯ ಇಚ್ಛೆಯಂತೆ ಅವರ ಆರಾಧ್ಯನಾದ ಪರಶಿವನಿಗೆ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಮತ್ತು ಆನವಟ್ಟಿಯ ಕುಬಟೂರಿನಲ್ಲಿ ಕೈಟಭೇಶ್ವರ ದೇವಾಲಯವನ್ನು ನಿರ್ಮಿಸಲಾಯಿತು. ದಕ್ಷಿಣ ಭಾರತದಲ್ಲೇ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಕದಂಬರ ಮಧುಕೇಶ್ವರ ದೇವಾಲಯ ತನ್ನದೇ ಆದ ಪ್ರತ್ಯೇಕ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದು ಸುಮಾರು 15 ಶತಮಾನಗಳ ವಿವಿಧ ಶಿಲ್ಪಕಲಾ ಶೈಲಿಗಳ ಸಂಗಮವಾಗಿದೆ. ಗುಡಿಯ ಬಲಭಾಗದಲ್ಲಿ ಸುಂದರವಾದ ಅರ್ಧಗಣಪತಿಯ ಮೂರ್ತಿ ಇದೆ. ಇದರ ಇನ್ನೊಂದು ಭಾಗ ವಾರಣಾಸಿಯಲ್ಲಿದೆ ಎಂದು ನಂಬಲಾಗಿದೆ. ಗುಡಿಯ ಪ್ರಾಂಗಣದಲ್ಲಿ ಏಕಾದಶ ರುದ್ರರ ಮೂರ್ತಿಗಳು
ದ್ವಾದಶ ಆದಿತ್ಯರ ಮೂರ್ತಿಗಳ ಜೊತೆಗೆ ಅಷ್ಟದಿಕ್ಪಾಲಕರನ್ನು ಅವರವರ ದಿಕ್ಕಿನಲ್ಲಿ ಪತ್ನಿ, ಆಯುಧ ಮತ್ತು ವಾಹನದ ಜೊತೆಯಲ್ಲಿ ಕೆತ್ತಲಾಗಿದೆ. ದೇವಾಲಯದ ಸುತ್ತಲೂ ಹಲವಾರು ಸಣ್ಣ ಸಣ್ಣ ಗುಡಿಗಳಿವೆ. ಕೇದಾರೇಶ್ವರ, ಅಮೃತೇಶ್ವರ, ಕಾಶಿ ವಿಶ್ವೇಶ್ವರ, ಲಕ್ಷ್ಮೀ ನರಸಿಂಹ, ರಾಮ ಲಕ್ಷ್ಮಣ, ಸಾಕ್ಷಿ ಗಣಪತಿ ಹೀಗೆ ಹಲವಾರು ದೇವರ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ಎಂಬ ಗ್ರಾಮದಲ್ಲಿ ಇರುವ ಹಲವಾರು ವಿಶಿಷ್ಟತೆಗಳನ್ನು ಹೊಂದಿರುವ ಈ ಮಧುಕೇಶ್ವರ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು.